ಆಯ್ತಾ ಎಲ್ಲರಡಿ ಕೋಗಿಲು ಬಳಿ ಏನು ಒತ್ತುವರಿ ಮಾಡಿ ಮನೆಗಳು ನಿರ್ಮಿಸಿಕೊಂಡಿದ್ದಂತವ್ರದ್ದು ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂತ ವಿಷಯದಲ್ಲಿ ಅದು ವಸತಿ ಇಲಾಖೆಯವರು, ಕಂದಾಯ ಇಲಾಖೆಯವರು, ಬಿಬಿಎಂಪಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದ್ರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ಒಂದು ಹಂತದ ಪರಿಶೀಲನೆ ಆಗಿದೆ. ಅದಾದ್ಮೇಲೆ ಪೊಲೀಸರು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫಿಕೇಶನ್ ಇನ್ನೂ ನಡೆದಿದೆ. ವೆರಿಫಿಕೇಶನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ಇವತ್ತೇನು ಇಲ್ಲ. ಪರಿಶೀಲನೆ ಆಗಿದೆ. ಆಯ್ತಪ್ಪ, ಹೇಳಿದೇನಲ್ಲ, ಒಂದು ಹಂತದ ಪರಿಶೀಲನೆ ಆಗಿದೆ. ದಯವಿಟ್ಟು ಗೊಂದಲ ಮಾಡ್ಕೊಬೇಡಿ. ಆದ್ರೆ ಅದನ್ನ ನಾವು ಪೊಲೀಸ್ ವೆರಿಫಿಕೇಶನ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಅದು ನಾನು ವಸತಿ ಸಚಿವರ ಹತ್ರನೂ ಕೂಡ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಎಲ್ಲಾ ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗ್ಬೇಕು. ಎಲ್ಲಾ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸ್ ಅನ್ನ ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂತಹದ್ದು ಆಗ್ಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂತಹದ್ದು ವಸತಿ ಸಚಿವರು, ನಮ್ದು ಇಬ್ಬರದು ಕೂಡ ಒಂದೇ ತೀರ್ಮಾನ. ಪರಿಶೀಲನೆ ಮುಗಿಯುತ್ತೆ ಅಂತ ಭಾವಿಸಿದ್ವಿ, ಆದ್ರೆ ಇನ್ನೂ ಪರಿಶೀಲನೆ ನಡೆದಿದೆ. ನಾವು ಯಾರ ಮೇಲೂ ಪ್ರೆಷರ್ ಹಾಕಿ ಬೇಗ ಮಾಡಿಸುವ ಉದ್ದೇಶ ಇಲ್ಲ. ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದ್ಮೇಲೆ ಮುಂದಿನ ರಾಜೀವ್ ಗಾಂಧಿ